ಯಾದಗಿರಿಯ ಈ ಎಲೇರಿ ಜೋಳ ವರ್ಲ್ಡಲ್ಲೇ ಒನ್ ಆಫ್ ದ ಬೆಸ್ಟ್ ಜೋಳ. ಇದು ಜೋಳ ನಮ್ಮ ದೈವದ ಬೆಳೆ ರೀ. ಇದಕ್ಕೆ ಮುತ್ತಿನಂತ ಎಲೇರಿ ಜೋಳ ಅಂತಾನೂ ಕರೀತಾರೆ. ಅಂದರೆ ಕಾಳು ದೊಡ್ಡದಾಗಿ ಬರುತ್ತೆ ರೀ. ಆಮೇಲೆ ಇದಕ್ಕೆ ಯಾವುದೇ ಔಷಧಿ ಇಲ್ಲ ರೀ, ಯಾವ ಕೆಮಿಕಲ್ ಹೊಡೆದಿಲ್ಲ, ಏನಿಲ್ಲ ರೀ. ಆಮೇಲೆ ನಿಮ್ಗೆ ಕಲರನ್ನು ಸ್ವಲ್ಪ ವೈಟ್ ಜಾಸ್ತಿ ಇರುತ್ತೆ ರೀ ಬೇರೆ ಜೋಳಕ್ಕೆ ಕಂಪೇರ್ ಮಾಡಿದ್ರೆ. ಆಮೇಲೆ ಯಾವ ಮಳೆ ಆಶ್ರಿತ ಅಲ್ರಿ ಇದು, ಮಂಜು ಒಂದು ಕ್ಲೈಮೇಟ್ಗೆ ಬೆಳೆ ರೀ ಇದು. ನಾನು ಎಲ್ಲ ಥರದ್ದು ಜೋಳ ಬೀಸ್ತೀನಿ. ನಮ್ಮ ಎಲೇರಿ ಜೋಳ ಬಂದಂಗೆ ಬೇರೆ ಊರದ್ದು ಜೋಳ ಬರಲ್ಲ. ಇದ್ರದ್ದು ಇಟ್ಟು ಚಲೋ ಬರ್ತಾವೆ, ರುಚಿ ಇರ್ತಾವೆ. ಆಮೇಲೆ ಈ ಜೋಳದಿಂದ ನೀವೇನ ರೊಟ್ಟಿ ಮಾಡಿ ತಿಂದರೆ ರೊಟ್ಟಿ ಭಾಳ ಟೇಸ್ಟ್ ಬರುತ್ತೆ ರೀ, ರೊಟ್ಟಿ ಸಾಫ್ಟ್ ಬರುತ್ತೆ. ಹಂಗಾಗಿ ಭಾಳಷ್ಟು ಜನ ರೊಟ್ಟಿ ಮಾಡೋ ಸಲುವಾಗಿ ನಮ್ಮ ಜೋಳನ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ. ಹಿಟ್ಟು ಜಿಗಿ ಇರ್ತದ್ರಿ, ಬೆಳಗ್ಗೆ ಮಾಡಿದ್ರು ಸಾಯಂಕಾಲ ತಿನ್ಬೋದ್ರಿ. ಭಾಳ ಸ್ಮೂತ್ ಇರ್ತಾವ್ರಿ ರೊಟ್ಟಿ. ಅವಾಗ ಜೋಳ ಶುರು ಮಾಡಿ ನಂಬಲ್ಲಿ ಅಂದ್ರೆ ಅದೇ ಬೀಜನೇ, ಮತ್ತೆ ಬೇರೆ ಬೀಜನೇ ಹಾಕಿಲ್ಲ ನಾವು, ಅದೇ ತಲೆ ಅಂತಂದು ಅದನ್ನೇ ಕಂಟಿನ್ಯೂ ಮಾಡಕತ್ತೀವಿ. ನಾವು ಈ ಬೀಜನ ಬೇರೆ ಜಿಲ್ಲೆಯ ರೈತರಿಗೂ ಕೊಟ್ಟಿವ್ರಿ, ಬಟ್ ಈ ಥರ ಕ್ವಾಲಿಟಿ ಅಲ್ಲಿ ಬರಲ್ರಿ. ಏನಕ್ಕಂದ್ರೆ ನಮ್ಮ ಭೂಮಿಯಲ್ಲಿ ಆ ಥರ ಸತ್ವ ಅದ ರೀ. ಆಮೇಲೆ ನಮ್ಮ ಪಕ್ಕದ ಊರಲ್ಲಿ ಹಾಕಿದ್ರು ಈ ಥರ ಕ್ವಾಲಿಟಿ ಬರಲ್ರಿ. ಇದೇ ಕಾರಣಕ್ಕೆ ಇದಕ್ಕೆ GI ಕೊಟ್ರು ತಪ್ಪಲ್ಲ ರೀ. ಈ ಎಲೇರಿಯ ಯೂನಿಕ್ ಜೋಳಕ್ಕೆ GI ಟ್ಯಾಗ್ ಏನಾದರೂ ಸಿಕ್ಕರೆ ಯಾದಗಿರಿಯ ಮಣ್ಣಿಗೆ ಒಂದು ಗೌರವ. ಆಮೇಲೆ ಮಾರ್ಕೆಟ್ನಲ್ಲಿ ಇದಕ್ಕೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ, ಫಾರ್ಮರ್ಸ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಥ್ರೂಔಟ್ ಕರ್ನಾಟಕ ಎಲ್ಲ ಕಡೆಗೂ ಕಳಿಸಿವ್ರಿ. ಒಂದು 15 ಡಿಸ್ಟಿಕ್ಸಿಗೆ ಕಳಿಸಿವಿ. ಎಲ್ಲರದು ರಿವ್ಯೂ ತುಂಬ ಚೆನ್ನಾಗಾದ್ರಿ, ಎಲ್ಲರೂ ಇಷ್ಟಪಟ್ಟು ತೊಗೊತಿದ್ದಾರೆ. ಈ ಜೋಳನ ಡೈರೆಕ್ಟಾಗಿ ನೀವು ಎಲೇರಿ ರೈತರಿಂದನೇ ತಗೊಳ್ಳಿ.